ಕೋಲಾರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ವಿಧಾನ ಪರಿಷತ್ ಸದಸ್ಯರಾದ ಎಂಎಲ್ ಅನಿಲ್ ಕುಮಾರ್ ಅವರು ಕರ್ನಾಟಕ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಮಹತ್ವದ ರಸ್ತೆ ಯೋಜನೆ ಕುರಿತು ಪ್ರಶ್ನೆ ಎತ್ತಿದರು. 2024ರ ಆಯವ್ಯಯದಲ್ಲಿ ದೇವನಹಳ್ಳಿ ವೇಮಗಲ್ ಕೋಲಾರ ಹಾಗೂ ವೇಮಗಲ್ ನರಸಾಪುರ ಮಾಲೂರು ಹೊಸೂರು ಗಡಿ ಮತ್ತು ಮಾಲೂರು ಹೊಸಕೋಟೆ ಮಾರ್ಗಗಳ ಅಭಿವೃದ್ಧಿಗೆ 3,190 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಈ ಕಾಮಗಾರಿಯ ಪ್ರಗತಿ ಬಗ್ಗೆ ಪ್ರಶ್ನಿಸಿದ ವೇಳೆ ಲೋಕೋಪಯೋಗಿ ಇಲಾಖೆ ಸಚಿವರು ಉತ್ತರಿಸಿ, ಯೋಜನೆ 3 ಪ್ಯಾಕೇಜ್ಗಳಲ್ಲಿ ನಡೆಯುತ್ತಿದ್ದು ಮೊದಲ ಪ್ಯಾಕೇಜ್ ಆರಂಭವಾಗಿದೆ ಎಂದರು. ಇನ್ನು 2ನೇ ಪ್ಯಾಕೇಜ್ 2 ತಿಂಗಳಲ್ಲಿ ಪ್ರಾರಂಭವಾಗಲಿದ್ದು 3ನೇ ಪ್ಯಾಕೇಜ್ ನ್ಯಾಯಾಲಯದ ವಿಚಾರಣೆ ಬಳಿಕ ಆರಂಭಿಸಿ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು. ಒಂದು ರೂಪವನ್ನು ಕೊಟ್ಟು ಒಂದು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್, ಟೆಕ್ನಿಕಲ್ ಅಪ್ರೂವಲ್ ಎಲ್ಲವನ್ನು ತೆಗೆದುಕೊಂಡು ಟೆಂಡರ್ ಪ್ರಕ್ರಿಯೆಯನ್ನು ಮಾಡಿದ್ರು. ಆದರೆ ಇವತ್ತು ಆ ಯೋಜನೆಯನ್ನ ಪ್ರಾರಂಭ ಮಾಡೋದಕ್ಕೆ ಸಾಕಷ್ಟು ತೊಡಕುಗಳಾಗಿದ್ದಾವೆ. ಈ ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಈಗಾಗಲೇ ಹೊಸಕೋಟೆ ಮಾಲೂರು ಮತ್ತು ಮಾಲೂರು ಎಲಿವೇಟೆಡ್ ರಸ್ತೆಯನ್ನ ಪ್ರಾರಂಭ ಮಾಡಿದೀವಿ ಅಂತ ಹೇಳ್ತಾರೆ. ಅದು ಪ್ರಾರಂಭ ಮಾಡಿದರೆ ಕೂಡ ನಾವು ಕೂಡ ನೋಡಿದ್ದೇವೆ. ಉಳಿದ 2 ರಸ್ತೆಗಳು ಬಹಳ ಪ್ರಮುಖವಾದಂಥ ರಸ್ತೆಗಳು. ಏನು ದೇವನಹಳ್ಳಿ, ವೇಮಗಲ್ಲು ಮತ್ತು ಕೋಲಾರಕ್ಕೆ ಒಂದು ರಸ್ತೆ ಇದೆ ಮತ್ತು ವೇಮಗಲ್ನಿಂದ ನರಸಾಪುರ, ಮಾಲೂರು ಮತ್ತು ತಮಿಳುನಾಡು ಹೊಸೂರು 3 ಪ್ಯಾಕೇಜ್ ಇದೆ. ಸದಸ್ಯರು ಹೇಳಿದಂಗೆ ಈಗಾಗಲೇ 1 ಪ್ಯಾಕೇಜ್ ಅನ್ನ ಅವರು ಕೆಲಸ ಪ್ರಾರಂಭ ಆಗಿದೆ. ಅದು ನಿಗದಿತ ಅವಧಿಗಿಂತ ಮುಂಚೆನೆ ಅದನ್ನ ನಾವು ಮುಗಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ. ಇನ್ನು ಪ್ಯಾಕೇಜ್ ನಂಬರ್ 2 ಅದು ಮೊನ್ನೆ ಕಳೆದ 2 ತಿಂಗಳ ಹಿಂದೆ ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿದ್ದೇವೆ. ಅದು 2-3 ತಿಂಗಳಲ್ಲಿ ಕೆಲಸ ಪ್ರಾರಂಭ ಮಾಡ್ತೀವಿ. ಇನ್ನು 3ನೇದ್ದು ಅದು ಕೋರ್ಟ್ನಲ್ಲಿ ಇರೋದ್ರಿಂದ ಅದನ್ನು ಕಾನೂನು ಅಭಿಪ್ರಾಯ ಪಡೆದು ಆದಷ್ಟು ಬೇಗ ಅದನ್ನು ಕೂಡ 3ನೇ ಪ್ಯಾಕೇಜು 1ನೇ ಪ್ಯಾಕೇಜು ಹೊಸಕೋಟೆಯಿಂದ ವೇಮಗಲ್ನಿಂದ ತಮಿಳುನಾಡು ಗಡಿವರೆಗೆ ಅದನ್ನು ಕೂಡ ಆದಷ್ಟು ಬೇಗ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಾಮಾನ್ಯ ಅಧ್ಯಕ್ಷರು, ಈಗ ಏನ್ ರಿಟ್ ಅಪೀಲ್ ಹೋಗಿದ್ದಾರೆ, ಆ ರಿಟ್ ಅಪೀಲಲ್ಲಿ ಕೂಡ ಅವ್ರಿಗೇನು ಲೋಯರ್ ಕೋರ್ಟ್ ಆರ್ಡರ್ಗೆ ಏನು ಸ್ಟೇ ಏನು ಕೊಟ್ಟಿಲ್ಲ. ರಿಟ್ ಅಪೀಲಲ್ಲಿ ಕೂಡ ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಏನು ರಸ್ತೆ ಕಾಮಗಾರಿಯನ್ನ ತೆಗೆದುಕೊಳ್ಳೋದಕ್ಕೆ ತ್ವರಿತವಾಗಿ ಅಗತ್ಯ ಕ್ರಮಗಳನ್ನ ವಹಿಸಬೇಕು ಪ್ರಾಧಿಕಾರ ಅಂತೇಳಿ ನಿರ್ದೇಶನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಹಂಗಾಗಿ ಈಗ ಗುತ್ತಿಗೆದಾರರಿಗೆ ಏನು ಕರಾರು ಮಾಡ್ಕೊಂಡಿದ್ದೀವಿ ಮತ್ತು ನೇಮಕಾತಿ ದಿನವನ್ನು ಘೋಷಿಸಿ ಶೀಘ್ರ ಕಾಮಗಾರಿಯನ್ನು ಪ್ರಾರಂಭಿಸ್ತೀವಿ ಅಂತ ಹೇಳಿದ್ದಾರೆ. ಏನು ಇವತ್ತು ಈ ಸರ್ಕಾರ ಮೊನ್ನೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಬಂದ ಮೇಲೆ ರಾಜ್ಯ ಸರ್ಕಾರದ ಅನುದಾನ ಅಡಿಯಲ್ಲಿ ಇಷ್ಟು ದೊಡ್ಡ ಮಟ್ಟದ 3,190 ಕೋಟಿ ಯೋಜನೆಯನ್ನು ತೆಗೆದುಕೊಂಡು 2 ಹೈವೇಗಳನ್ನ ಬೆಂಗಳೂರು ಹೈದರಾಬಾದ್ ಮತ್ತು ಬೆಂಗಳೂರು ಚೆನ್ನೈ ರಸ್ತೆಯನ್ನ ಕನೆಕ್ಟ್ ಮಾಡತಕ್ಕಂಥದ್ದು ಮತ್ತು ಇಂಡಸ್ಟ್ರಿಯಲ್ ಕಾರಿಡಾರ್ ಏನಿದೆ ದಾಬಸ್ಪೇಟ್, ದೇವನಹಳ್ಳಿ, ವೇಮಗಲ್, ನರಸಾಪುರ, ಮಾಲೂರು ಮತ್ತು ಹೊಸೂರಿಗೆ ಹೋಗ್ತಕ್ಕಂಥ ಇಂಡಸ್ಟ್ರಿಯಲ್ ಕಾರಿಡಾರ್ ಅನ್ನ ತೆಗೆದುಕೊಳ್ತಕ್ಕಂಥ ರಸ್ತೆಯನ್ನು ತೆಗೆದುಕೊಂಡು ಇದನ್ನು ನಿಮ್ಮ ಅವಧಿಯಲ್ಲೇ ಪ್ರಾರಂಭ ಮಾಡಬೇಕು, ನಿಮ್ಮ ಅವಧಿಯಲ್ಲೇ ಪೂರ್ಣ ಮಾಡಬೇಕು. ಇದರ ಶ್ರೇಯಸ್ಸು ಈ ಸರ್ಕಾರಕ್ಕೆ ಸಿಗಬೇಕು ಮತ್ತು ಅಲ್ಲಿನ ಜನರಿಗೆ ಇದು ಅನುಕೂಲ ಆಗಬೇಕು. ಈ ಯೋಜನೆಗಳನ್ನ 16 ವರ್ಷ ಮಾಡ್ಕೊಂಡೋದ್ರೆ ಇವತ್ತು ನನ್ನ ಸ್ವಂತ ಅನುಭವ ಹೇಳಿದ್ದೀನಿ. ನಮ್ಮ ಡಿ ಟಿ ಶ್ರೀನಿವಾಸ್ ಅವರು ಹೇಳ್ತಾ ಇದ್ದಾರೆ, ಮೊನ್ನೆ ದಿವಸ ಮಾಲೂರಿನಲ್ಲಿ ಒಂದು ಮದುವೆಗೆ ಬರೋದಕ್ಕೆ 2 ಅವರ್ಸ್ ಆಗಿದೆ. ಹಂಗಾಗಿ ದಯಮಾಡಿ ಈಗ ಮಂತ್ರಿಗಳು ಬಹಳ ಆಸಕ್ತಿ ತೆಗೆದುಕೊಂಡಿದ್ದಾರೆ. ಆದ್ರೆ ಇವತ್ತು ಕೋರ್ಟ್ ನಲ್ಲಿ ಇರ್ತಕ್ಕಂಥ ವ್ಯಾಜ್ಯಗಳೆಲ್ಲ ಕೂಡ ಪರಿಹಾರ ಆಗಿದೆ. ಪ್ಯಾಕೇಜ್ 1ರಲ್ಲಿ ಕೂಡ ಕೋರ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರ ಅರ್ಜಿಯನ್ನು ವಜಾ ಮಾಡಿದ್ದಾರೆ. ಏನು ಅವರ ಕೋರ್ಟ್ಗೆ ಅಪ್ರೋಚ್ ಮಾಡಿ ಅವ್ರು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಸಾಬೀತಾಗಿದೆ. ಹಂಗಾಗಿ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಬೇಕು. ಅಪೀಲ್ ಹೋಗದೇ ಇರ್ತಕ್ಕಂಥ ಕೂಡ ಏನ್ ಗಿವೇಟ್ ಹಾಕೊಂಡು ನಾವು ಮುಂದುವರಿಸಬೇಕಾಗ್ತದೆ. ಹಂಗಾಗಿ ಮಂತ್ರಿಗಳು ಉತ್ತರ ಕೊಡಬೇಕು, ಸ್ಪಷ್ಟವಾದಂತ ಉತ್ತರ ಕೊಟ್ಟು ಕಾಲಮಿತಿಯಲ್ಲಿ ಪ್ರಾರಂಭ ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಹೇಳಿದಂಗೆ ಇದು ನಮ್ಮ ಕಾಲಾವಧಿಯಲ್ಲಿ ಪ್ರಾರಂಭ ಆಗಿ ನಮ್ಮ ಕಾಲಾವಧಿಯಲ್ಲಿ ಖಂಡಿತವಾಗಿ ಉದ್ಘಾಟನೆ ಮಾಡ್ತೀವಿ.